ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹರಿಹರ ನಗರದ ಗಾಂಧಿ ವೃತ್ತದಲ್ಲಿ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಶ್ರೀ ವಿದ್ಯಾನಿಧಿ ಫೌಂಡೇಶನ್ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ನಂದಿಗಾವಿ, ವಕೀಲರಾದ ರುದ್ರೇಗೌಡರು, ಪತ್ರಕರ್ತರಾದ ಪಂಚಾಕ್ಷರಯ್ಯ, ಶ್ರೀ ವಿದ್ಯಾನಿಧಿ ಫೌಂಡೇಶನ್ ಸಂಪಾದಕರಾದ ವೀರೇಶ್, ಯೋಗೇಶ್, ವಿದ್ಯಾ, ಮಂಜುನಾಥ್ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಶಹೀದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ವಿಷ್ಣುವರ್ಧನ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೇವೆ. ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹಿತ ಅವರಿಗೆ ನೀಡಿ ಗೌರವಿಸಿದೆ. ಅವರ ಮರಣದ ನಂತರವೂ ಸಹಿತ ಅಭಿಮಾನಿಗಳು ಈ ರೀತಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಏರ್ಪಡಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ ವಿಚಾರ. ಇದೇ ರೀತಿ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗದಿಂದ ಇವತ್ತು ನಾವು ಪುಷ್ಪ ನಮನ ಕಾರ್ಯಕ್ರಮ ಹಾಗೂ ಅಮೃತ ಮಹೋತ್ಸವದ ಈ ಸುದಿನ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಅಭಿಮಾನಿಗಳಿಗೆ ಅತ್ಯಂತ ಸಂತೋಷದಾಯಕ ವಿಚಾರ. ಹಾಗಾಗಿ ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತಾ, ಅನೇಕ ಹೀರೋಗಳು ಜಗತ್ತಿನೆಲ್ಲ ಆಗೋಗಿದ್ದಾರೆ, ಆದ್ರೆ ಕರ್ನಾಟಕದಲ್ಲಿ ನಾಯಕ ಅಂದ್ರೆ ಎಷ್ಟೋ ಸಿನಿಮಾಗಳು ನೋಡ್ತೀವಿ. ಸಿನಿಮಾ ಬರೀ ಮನೋರಂಜನೆಗೆ ಏನು ಅವಾಗ 20 ರೂಪಾಯಿ ಕೊಟ್ಟು ಹೋಗ್ತಾ ಇದ್ರು. ನಮಗೆ ಬುದ್ಧಿ ಬಂದಿರೋ ಮಟ್ಟಿಗೆ 8 ರೂಪಾಯಿ ಬಾಲ್ಕನಿ ಇತ್ತು, 5 ರೂಪಾಯಿ ಕೆಳಗಡೆ ಸೆಕೆಂಡ್ ಕ್ಲಾಸ್ ಇತ್ತು. ಆ ಟೈಮಿಂದನೂ ನಮಗೆ ಫಸ್ಟ್ ಥಿಯೇಟರ್ ಕನ್ನಡ ಪಿಕ್ಚರ್ ಅಂದ್ರೆ ಬಂಧನ. ಐ ಥಿಂಕ್ ಬಂಧನ ಮೂವಿನೂ ಅಲ್ಲ, ಫಸ್ಟ್ ಟೈಮ್ ಥಿಯೇಟರ್ ಇವ್ರು ನೋಡಿ ನನಗೆ ನೆನಪಿದ್ದೆ ಕೋಟಿಗೊಬ್ಬ ನೋಡಿದ್ದೆ. ಕೋಟಿಗೊಬ್ಬ ಅಂದ್ರೆ ಹರಿಹರದಲ್ಲಿ ಹೆಂಗೆ ಅಂದ್ರೆ ಆ ಕಡೆ ಕೋಟಿಗೊಬ್ಬ ಓಡ್ತಾ ಇದ್ರೆ ಈ ಕಡೆ ಯಜಮಾನ ಓಡ್ತಾ ಇತ್ತು. ಅವಾಗ ವಿಷ್ಣುವರ್ಧನ್ ಸರ್ ಬಂದಿದ್ರು ಇಲ್ಲಿಗೆ. ಅವ್ರು ಹರಿಹರಕ್ಕೆ ಬಂದಾಗ ದೂರಿಂದ ನೋಡಿನೇ ನಾವು ಇಲ್ಲಿಂದಾನೆ ಖುಷಿಗೆ ಕುಣಿದಾಡಿದ್ವಿ. ಸರ್ವರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತು ಎಲ್ರು ಮನ್ಸನ್ನ ಗೆದ್ದಿರುವಂತಹ ಕದ್ದಿರುವಂತಹ ಮಹಾನ್ ನಟ ಇವತ್ತ ಮುಂದಿಗಿಲ್ಲ. ಆದ್ರೂ ಕೂಡ ಅಭಿಮಾನಿಗಳ ಮನಸ್ಸಲ್ಲಿ ಯಾವಾಗ್ಲೂ ಚಿರಸ್ಮರಣೀಯವಾಗಿ ಉಳಿದಿರುವಂತಹ ಏಕೈಕ ನಟ ಅಂತಂದ್ರೆ ನಮ್ಮ ವಿಷ್ಣುವರ್ಧನ್ ಸರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು. ಸಂಪತ್ ಅನ್ನೋ ಒಂದು ಹೆಸರಿನಿಂದ ಬಂದಂತವ್ರು ಚಿತ್ರರಂಗಕ್ಕೆ ಅವರದೇ ಆದಂತಹ ಒಂದು ಹೆಸರನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರ ನೈಜವಾದ ಅಭಿನಯದ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಅವರು ನಮ್ಮ ಅಭಿಮಾನಿಗಳು ಹೀಗೆ ಇರಬೇಕು ಅನ್ನೋ ಒಂದು ದಾರಿಯನ್ನ ಹಾಕೊಟ್ಟೋಗಿದ್ದಾರೆ. ಅದೇ ರೀತಿಯ ಅದೇ ದಾರಿಯಲ್ಲೇ ಎಲ್ಲಾ ಅಭಿಮಾನಿಗಳು ಇಂದಿಗೂ ಅವರ ನಡೆಯನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ 75ನೇ ಹುಟ್ಟುಹಬ್ಬವನ್ನ ಸಾರ್ವಜನಿಕವಾಗಿ ನಾವು ಆಚರಿಸ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರಬಹುದು ಶ್ರೀ ವಿದ್ಯಾನಿಧಿ ಫೌಂಡೇಶನ್ ಟ್ರಸ್ಟ್ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಹರಿಹರ ಇವರೆಲ್ಲರೂ ಸೇರ್ಬಿಟ್ಟು ಇವತ್ತು ನಮ್ಮ ಹರಿಹರ ಮೇನ್ ಸರ್ಕಲ್ ಅಲ್ಲಿ ಆರ್ಗನೈಸ್ ಮಾಡಿರುವಂತಹ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಸರ್ವರಿಗೂ ಮತ್ತೊಮ್ಮೆ ಹೊಂದಿಸಿ ಹಾಗೆ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಕೂಡ ಈ ಫೌಂಡೇಶನ್ ಆಯೋಜನೆ ಮಾಡಿದೆ. ಸೊ ಈ ತರ ನಿರಂತರ ಸಮಾಜ ಸೇವೆಯಲ್ಲಿ ಸದಾ ಹಸಿರಾಗಿ ನಮ್ಮ ಉಸಿರಾಗಿ ಉಳಿದಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಕೋರ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾನೆ. ಧನ್ಯವಾದಗಳು. ಸ್ವಲ್ಪ ಈ ಕಡೆ ಇರಲಿ ಫೇಸ್ ಸರ್, ಸ್ವಲ್ಪ ಈ ಕಡೆ ಸಾಹೇಬ್ರೆ.